ಸರ್ಕಾರಿ ನೌಕರ ಬೇಡಿಕೆ ಈಡೇರಿಸಲು ಆಗ್ರಹ. ರಾಜ್ಯ ಸರ್ಕಾರ 7ನೇ ವೇತನ ಆಯೋಗದಿಂದ ಶೀಘ್ರ ವರದಿ ಪಡೆದು ಸರ್ಕಾರಿ ನೌಕರ ವೇತನ ಭತ್ಯೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಷ್ಕರಿಸುವುದು, ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವುದು ಹಾಗೂ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಗೊಳಿಸುವಂತೆ ಇಳಕಲ್ ಹಾಗೂ ಹುನಗುಂದ ತಾಲೂಕುಗಳ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಆದ ಪರಶುರಾಮ್ ಪಮ್ಮಾರ್ ಹಾಗೂ ಸಂಗಣ್ಣ ಹಂಡಿ ನೇತೃತ್ವದ ಪದಾಧಿಕಾರಿಗಳು, ತಾಲೂಕಿನ ಸರ್ವ ಇಲಾಖೆಗಳ ವೃಂದ ಸಂಘಗಳ ಪದಾಧಿಕಾರಿಗಳು ಹಾಗೂ ಅಪಾರ ಸಂಖ್ಯೆಯ ಸರ್ಕಾರಿ ನೌಕರ ಸಹಭಾಗಿತ್ವದೊಂದಿಗೆ ಹುನಗುಂದ ಮತಕ್ಷೇತ್ರದ ಶಾಸಕರು ಆದ ವಿಜಯಾನಂದ ಎಸ್ ಕಾಶ್ಯಪ್ಪನವರಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ. ಇಳಕಲ್ದ ಶಾಸಕರ ಗೃಹ ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ಅಧ್ಯಕ್ಷರು ಆದ ಪರಶುರಾಮ್ ಪಮ್ಮಾರ್ ಹಾಗೂ ಸಂಗಣ್ಣ ಹಂಡಿ, 7ನೇ ವೇತನ ಆಯೋಗದಿಂದ ಶೀಘ್ರ ವರದಿ ಪಡೆದು ಈಗಾಗಲೇ ಸರ್ಕಾರ ನೀಡಿರುವ ಶೇಕಡಾ 17ರಷ್ಟು ಮಧ್ಯಂತರ ಪರಿಹಾರದೊಂದಿಗೆ ಶೇಕಡಾ 40ರಷ್ಟು ಫಿಟ್ಮೆಂಟ್ ಸೌಲಭ್ಯ ನೀಡಬೇಕು. ನೌಕರಿಗೆ ಮಾರಕವಾಗಿರುವ ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹೊಸ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು ಹಾಗೂ ಸರ್ಕಾರಿ ನೌಕರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬ ವರ್ಗದವರಿಗೆ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸಲು ಆಗ್ರಹಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರು ಆದ ವಿಜಯಾನಂದ ಎಸ್ ಕಾಶ್ಯಪ್ಪನವರು, ಸರ್ಕಾರಿ ನೌಕರ ಬೇಡಿಕೆಗಳು ಬಹುದಿನಗಳಿಂದ ಈಡೇರದೆ ಇರುವುದನ್ನು ಗಮನಿಸಲಾಗಿದೆ. ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವುದಾಗಿ ಹೇಳಿದ್ದು, ಅವಶ್ಯಕವಾಗಿ ನೌಕರ ಆಶೋತ್ತರಗಳಿಗೆ ಸ್ಪಂದಿಸುವ ಕಾರ್ಯವನ್ನು ನಾವು ಮಾಡುತ್ತೀವಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬೇಡಿಕೆ ಈಡೇರಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಪದಾಧಿಕಾರಿಗಳು ಆದ ಗುಂಡಪ್ಪ ಗುರಿ, ಆನಂದ ಗದ್ದನಗಿರಿ, ಶರಣು ಕೊಂಡೂರ, ಈಶ್ವರ ಗೌಡ್ರು, ಈಶ್ವರ ಗಡ್ಡಿ, ಎಂಎಸ್ ಕಟ್ಟಿಮನಿ, ಸಿದ್ದು ಶೀಲವಂತರ, ರಂಗನಾಥ್ ಮಾಸರೆಡ್ಡಿ, ಮುತ್ತು ಬೀಳಗಿ, ಸಂಗಮೇಶ್ ಪಾಟೀಲ್, ಜಿಎಸ್ ಅಡವಿ, ಸಿಎಸ್ ಚಟ್ಟೆರ್, ಜಾಕೀರ್ ಗಡೀದ, ಬಿಡಿ ಕಂದಕೂರ, ಎಸ್ಕೆ ಬಂಡರ್ಗಲ್, ಗುರುಸ್ವಾಮಿ ಬೆಲ್ಲೂರ, ಶ್ರೀಮತಿ ಎಎನ್ ದೇವರೆಡ್ಡಿ, ಶ್ರೀಮತಿ ಲಲಿತಾ ವಿಜಳ, ಶ್ರೀಮತಿ ಗೌಡರ್, ಶ್ರೀಮತಿ ಉಮಾಮಾರ, ಮಹಂತೇಶ್ ಅರಹುಣಸಿ, ಈರಣ್ಣ ಚಿನಿವಾಲರ, ಅಬ್ಬು ವಾಲಿಕರ್, ಎಸ್ಎಲ್ ವನಜಕರ್, ಎಸ್ಎಸ್ ರೇಷ್ಮಿ, ಎಂಟಿ ನಡುವಿನಮನಿ, ಚಿನಿವಾಲರ, ಸದಾಶಿವ ಬಾಗಿ, ಪೊಲೀಸ್ ಪಾಟೀಲ್, ಶಿವಪುತ್ತಪ್ಪ ಕತ್ತಿ ಹಾಗೂ ನೌಕರ ಸಂಘ, ವಿವಿಧ ವೃತ್ತ ಸಂಘಗಳ ಪದಾಧಿಕಾರಿಗಳು, ಅಪಾರ ಸಂಖ್ಯೆಯ ಸರ್ಕಾರಿ ನೌಕರರು ಭಾಗಿಯಾಗಿದ್ದರು. ಈ ಒಂದು ಏನು ನಮ್ಮ ನೌಕರ ಸಂಘದ ಬಹಳ ವರ್ಷಗಳಿಂದ ಬೇಡಿಕೆ ಆಗಿದೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ನಾವು ಚುನಾವಣೆ ಪೂರ್ವದಲ್ಲೇ ನಮ್ಮ ಮಾನ್ಯ ಹೆಚ್ಚಿನ ನಾಯಕರಾದಂಥ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯರವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಈಗಾಗಲೇ ನಾವು OPS ಅನ್ನು ಜಾರಿಗೊಳಿಸ್ತೀವಿ ಅನ್ನೋದನ್ನು ನಾವು ಭರವಸೆ ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಏನು 7ನೇ ವೇತನ ಬೇಡಿಕೆ ಇರ್ಬೋದು, ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅದನ್ನು ಕೂಡ ಲಭ್ಯ ಆಗೋದಕ್ಕೆ ಇವತ್ತೇನು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದೀರಿ, ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತರ್ತೇನೆ. ಯಾಕಂದರೆ ಈಗಾಗಲೇ ನಾವು ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ದೀವಿ. ಮಾತಿನಂತೆ ನಡೆಯುವಂಥ ಸರ್ಕಾರ ಅದು ನಮ್ಮದು, ಅದು ನಮ್ಮ ಕಾಂಗ್ರೆಸ್. ಯಾಕಂದರೆ ನಮಗೆ ಗೊತ್ತಿದೆ, ನಾವು ಚುನಾವಣೆ ಪೂರ್ವದಲ್ಲಿ ಏನೇನು ಭರವಸೆಗಳನ್ನು ಕೊಟ್ಟಿಲ್ಲ, ಆ ಭರವಸೆಗಳನ್ನು ಈಗಾಗಲೇ 5 ಗ್ಯಾರಂಟಿಗಳನ್ನು 6ನೇ ಇದು ಅಲ್ಲ, ಇದು ಕೂಡ ಒಂದು ಗ್ಯಾರಂಟಿನೇ. ಖಂಡಿತವಾಗಿ ಶೀಘ್ರದಲ್ಲೇ ಈ ಬರುವ ತಿಂಗಳ ಆಯೋಗವನ್ನು ಮಾಡಿಸುವುದರಲ್ಲೇ ಈ ಒಂದು ಏನು ತಮ್ಮ ಪ್ರಮುಖವಾದ ಬೇಡಿಕೆಗಳನ್ನು ಖಂಡಿತವಾಗಿ ಈಡೇರಿಸುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅನ್ನೋದು ಇಲ್ಲಿಂದ ನಾವು ಏನೊಂದು ಭಾಳ ವರ್ಷಗಳ ನಂತರ ಈ ಬೇಡಿಕೆಯನ್ನು ಹೊತ್ತು ಅನೇಕ ಪ್ರತಿಭಟನೆಗಳನ್ನು ಸಂಘಟನೆ ಒಂದು ರಾಜ್ಯಾದ್ಯಂತ ಮಾಡಿದ್ದೀರಿ. ಇದು ಒಂದು ಬೇಡಿಕೆ ಈಡೇರೋದಕ್ಕೆ ನಾನು ಕೂಡ ಸಹಕರಿಸ್ತೀನಿ. ನಮ್ಮ ಮಾತನ್ನು